हाई हलो फ्रेंड्स वेलकम बैक टू मई चैनल फ्रेंड्स ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಅವಸರಕ್ಕೆ ಏನು ರೆಸಿಪಿ ಮಾಡಬೇಕಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೋ ಅಕ್ಕಿ ಉದ್ದಿನ ಬೇಳೆ ಯೂಸ್ ಮಾಡ್ದೇನೆ ಇನ್ಸ್ಟೆಂಟ್ ಆಗಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೋ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಡಿಟೇಲ್ ಆಗಿ ತಿಳಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ। सो फ्रेंड्स ಇಲ್ಲಿ ಮೊದಲೇದಾಗಿ ನಾನು 1 ಕಪ್ನಷ್ಟು ಗೋಧಿ ರವೆನ ತಗೊಂಡಿದ್ದೀನಿ ಅಂದ್ರೆ ನಾವು ಉಪ್ಪಿಟ್ಟೆಲ್ಲ ಮಾಡ್ಕೊಳ್ತೀವಿ ಅಲ್ವಾ ಆ ಒಂದು ಗೋಧಿ ರವೆನ ತಗೊಂಡಿದ್ದೀನಿ ಇದನ್ನ ನಾನು ಇಲ್ಲಿ 1 ಕಪ್ನಷ್ಟು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಒಂದು 5 ದೋಸೆಗಳನ್ನು ನೀವು ಮಾಡ್ಕೊಳ್ಳಬಹುದು ನಾವು ಇವತ್ತು ಗೋಧಿ ರವೆಯಿಂದ ಮಾಡುವಂತ ಒಂದು ಇನ್ಸ್ಟೆಂಟ್ ಸೆಟ್ ದೋಸೆ ರೆಸಿಪಿನ ತೋರಿಸ್ತಾ ಇರೋದು ಸೋ ಇವಾಗ ನೋಡಿ ಇದನ್ನ ನಾನು ಒಂದು ಮಿಕ್ಸಿಂಗ್ ಬೌಲ್ ಗೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾವು ಎಷ್ಟು ಗೋಧಿ ರವೆನ ತಗೊಂಡಿರ್ತೀವಿ ಅದರ ಅರ್ಧದಷ್ಟು ಮೊಸರನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಅನ್ನು ಹಾಕಿ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ನೀವು ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಸ್ಮೂತ್ ಬ್ಯಾಟರ್ ಆಗೋವರೆಗೂ ಇದನ್ನ 2 ಮಿನಿಟ್ಸ್ ವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಗೋಧಿ ರವೆ ಸ್ವಲ್ಪ ತರಿತರಿಯಾಗಿನೇ ಇರುತ್ತೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಸೇರಿಸಿಕೊಂಡು ಇದನ್ನ ನಾವು ಒಂದು 5 ನಿಮಿಷಗಳ ಕಾಲ ರೆಸ್ಟ್ ಮಾಡಲು ಬಿಡಬೇಕು ಆವಾಗ ಇದು ಗೋಧಿ ರವೆ ಮೊಸರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಸೋ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು 5 ನಿಮಿಷ ಇದನ್ನ ನೆನೆಯಲು ಬಿಟ್ಟಿದ್ದೆ ಒಂದು 5 ನಿಮಿಷದ ನಂತರ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿ ನೋಡಬೇಕು ನಿಮಗೆ ಸೆಟ್ ದೋಸೆ ಅದಕ್ಕೆ ಎಷ್ಟು ನೀರು ಬೇಕು ಇದಕ್ಕೆ ನೋಡಿಕೊಂಡು ನೀರು ಮತ್ತೆ ಸಾಲ್ಟ್ ಅನ್ನು ಸೇರಿಸ್ಕೊಳ್ಳಿ ಲಾಸ್ಟ್ ಅಲ್ಲಿ ಇದಕ್ಕೆ ಒಂದು ಪ್ಯಾಕೆಟ್ ನಷ್ಟು ನಾನು ಏನೋನ ಸೇರಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಏನೋನ ಕಂಪಲ್ಸರಿ ಆಗಿ ಆಡ್ ಮಾಡಬೇಕಾಗುತ್ತೆ ಏನೋ ಇಲ್ಲ ಅಂದ್ರೆ ನೀವು ಬೇಕಿಂಗ್ ಪೌಡರ್ ಕೂಡ ಆಡ್ ಮಾಡಬಹುದು ಬೇಕಿಂಗ್ ಸೋಡಾ ಬೇರೆ ಬೇಕಿಂಗ್ ಪೌಡರ್ ಬೇರೆ ನೆನಪಿರಲಿ ನಿಮಗೆ ಇಲ್ಲ ಅಂದ್ರೆ ಏನೋನು ಕೂಡ ಆಡ್ ಮಾಡಿ ಇವೆಲ್ಲವನ್ನು ನೀವು ಆಡ್ ಮಾಡೋಕೆ ಆಗಲ್ಲ ಅಂತಂದ್ರೆ ನೀವು ಈ ಒಂದು ಬ್ಯಾಟರ್ ನ ಓವರ್ ನೈಟ್ ರೆಡಿ ಮಾಡ್ಕೊಂಡು ರೆಸ್ಟ್ ಮಾಡಲು ಇಟ್ರೆ ನೀವು ಮಾರ್ನಿಂಗ್ ಉಳಿ ಬಂದ ನಂತರ ಇನ್ಸ್ಟೆಂಟ್ ಆಗಿ ಈ ಸೋಡಾನ ಆಡ್ ಮಾಡ್ದೇನೆ ನೀವು ಈ ಒಂದು ದೋಸೆನ ಮಾಡ್ಕೊಳ್ಬಹುದು ಸೋ ಇವಾಗ ಈ ಒಂದು ಬ್ಯಾಟರ್ ಗೆ 1 ಟೇಬಲ್ ಸ್ಪೂನ್ ಅಷ್ಟು ಏನನ್ನ ಸೇರಿಸಿಕೊಂಡು ಚೆನ್ನಾಗಿ ಇದನ್ನ ಈ ರೀತಿ ಮೇಲ್ಗಡೆ ಎಲ್ಲ ನೊರೆ ಕ್ರಿಯೇಟ್ ಆಗಬೇಕು ಆ ರೀತಿ ಇದನ್ನ ಈ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಈ ರೀತಿ ಬಬಲ್ಸ್ ಕ್ರಿಯೇಟ್ ಆದ್ರೇನೆ ನಿಮಗೆ ಈ ಒಂದು ದೋಸೆ ತುಂಬಾ ಸ್ಪಾಂಜಿಯಾಗಿ ಬರುತ್ತೆ ಓಕೆನಾ ಸೋ ಈ ಒಂದು ಟಿಪ್ಸ್ ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಾದಿರುವಂತ ಹಂಚಿನ ಮೇಲೆ ಇದನ್ನ ದೋಸೆನ ಹಾಕೊಳ್ಳೋದಷ್ಟೇನೆ ಸೋ ಈ ಒಂದು ಟಿಪ್ಸ್ ಕೂಡ ನೆನಪಿಟ್ಕೊಳ್ಳಿ ಬಿಸಿ ಇರುವಾಗನೇ ಈ ಒಂದು ದೋಸೆನ ಹಾಕೊಳ್ಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಟರೆ ಇದು ಚೆನ್ನಾಗಿ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗೋದಿಲ್ಲ ಸೋ ಹಾಗಾಗಿ ನೀವು ಸ್ಟವ್ ನಲ್ಲೂ ಹೈ ಫ್ಲೇಮ್ ಅಲ್ಲಿ ಇಟ್ಟು ಬಿಸಿ ಇರುವಂತ ಹಂಚಿನ ಮೇಲೆನೆ ಇದನ್ನ ಹಾಕೊಳ್ಬೇಕಾಗುತ್ತೆ ನೀವು ಎಣ್ಣೆ ಏನು ಹಚ್ಚೋದೇನು ಬೇಕಾಗಿಲ್ಲ ನೀವು ಹಾಗೇನೂ ಕೂಡ ಮಾಡ್ಕೊಳ್ಬಹುದು ಒಂದು ಹನಿ ತುಪ್ಪ ಅಥವಾ ಎಣ್ಣೆನ ಯೂಸ್ ಮಾಡ್ದೇನೆ ನೀವು ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ರೆಡಿ ಮಾಡ್ಕೊಳ್ಬಹುದು ಸೋ ಇವಾಗ ನೋಡ್ತಾ ಇದ್ದೀರಾ ನಾನು ಸೆಟ್ ದೋಸೆ ರೀತಿ ಹಾಕೊಂಡಿದ್ದೀನಿ ನೀವು ತೆಳುವಾಗಿನೂ ಕೂಡ ಹಾಕೊಳ್ಬಹುದು ಸೆಟ್ ದೋಸೆ ತರ ಇದ್ರೆ ಈ ಒಂದು ದೋಸೆ ಎಷ್ಟೊತ್ತಿಟ್ರೂ ಸಾಫ್ಟ್ ಆಗಿನೇ ಇರುತ್ತೆ ಇವಾಗ ನಾನು ಇಲ್ಲಿ ಇದರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಾನು ಮೊದಲಿಗೆ ಹೇಳಿದಾಗೆ ಇದಕ್ಕೆ ಯಾವುದೇ ರೀತಿ ತುಪ್ಪ ಮತ್ತೆ ಎಣ್ಣೆನ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಸೋ ಇವಾಗ ನಾನು ಎರಡೂ ಕಡೆನೂ ನೀಟಾಗಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಏನು ಯೂಸ್ ಮಾಡಿಲ್ಲ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿರುವಾಗ ಕೊಟ್ರೆ ಒಂದಲ್ಲ 10 ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು ಹಾಗೇನೆ ಮಕ್ಕಳ ಲಂಚ್ ಬಾಕ್ಸ್ಗೆನೂ ಕೂಡ ನೀವು ಈ ರೀತಿ ಇನ್ಸ್ಟೆಂಟ್ ಆಗಿ ಮಾಡಿ ಕಳಿಸಬಹುದು ಎಷ್ಟೊತ್ತಿಟ್ರು ಇದು ಸಾಫ್ಟ್ ಆಗಿ ಹೀಗೇನೆ ಇರುತ್ತೆ ದೋಸೆ ಸೋ ಹೆಲ್ದಿನೂ ಕೂಡ ಹೌದು ಮಕ್ಕಳಿಗೆ ಗೋಧಿ ರವೆಯಿಂದ ಮಾಡಿರುವಂತ ದೋಸೆ ರೆಸಿಪಿ ಸೋ ಇಷ್ಟಪಟ್ಟು ತಿಂತಾರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೋ ನೋಡಿ ಈ ಒಂದು ದೋಸೆನ ನೀವು ಕೋಕೋನಟ್ ಚಟ್ನಿ ಜೊತೆಗೆ ಹಾಕ್ಬೋದು ಅಥವಾ ಟೊಮೆಟೊ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೋ ನೋಡ್ತಾ ಇರ್ಬೋದು ಫೈನಲಿ ಕಲರ್ಫುಲ್ ಆಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಸೋ ಫ್ರೆಂಡ್ಸ್ ನೋಡಿದಲ್ವಾ ಇವತ್ತಿನ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್।